ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ವಿಚಾರ ಆಸಕ್ತಿ ಕಳೆದುಕೊಂಡಿದೆ. ದಿನಕ್ಕೊಂದು ಹೇಳಿಕೆಯನ್ನ ನೀಡ್ತಾ ಇದ್ದಂತಹ ಕಾಂಗ್ರೆಸ್ ನಾಯಕರು ತಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂತೆ ಹೇಳಿಕೆಯನ್ನ ನೀಡಿದ್ದಾರೆ. ಯಾಕೆ ಹೀಗೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರ ಭರ್ಜರಿಯಾಗಿ ಸದ್ದನ್ನ ಮಾಡ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಅಂಗಳದಲ್ಲಿ ಪ್ರಾಪರ್ ಪಾಲಿಟಿಕ್ಸ್ ನಲ್ಲಿ ತೊಡ್ಕೊಂಡಿದ್ದಾರೆ. ಈ ಮಹತ್ವದ ಬೆಳವಣಿಗೆಯ ನಡುವೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಶಾಕಿಂಗ್ ನ್ಯೂಸ್ ಒಂದನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಬೀದಿ ದಾಸಯ್ಯನನ್ನ ಕರೆದು ಸಿಎಂ ಮಾಡಿದ್ರು, ಅದನ್ನ ನಾವು ಒಪ್ಕೊಳ್ತೀವಿ ಅನ್ನುವಂತಹ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲ, ನಾನು ಹೇಳ್ತಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್. ಈಗ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಮಾಡ್ತಾರ, ಮಾಡಲಿ. ಡಿ ಕೆ ಶಿವಕುಮಾರ್ ಆಗ್ತಾರ, ಆಗಲಿ. ಯಾರು ಬೇಕು ಬೀದಿಗೋ ದಾಸಯ್ಯ ಆಗಲಿ, ಹೈಕಮಾಂಡ್ ಹೇಳಿ ನಾವು ಒಪ್ಕೊಳ್ತೀವಿ. ಪ್ರಸ್ತುತ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದು ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ನಾನಾಗ್ಲೇ ಯಾರೇ ಆಗ್ಲಿ ದೆಹಲಿಗೆ ಹೋದ್ರೆ ಸಾಮಾನ್ಯವಾಗಿ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀವಿ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ರು. ಇದೇ ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ಬೀದಿ ದಾಸಯ್ಯನನ್ನ ಸಿಎಂ ಆಗಿ ಮಾಡಿದ್ರು ಕೂಡ ನಾವು ಅದನ್ನು ಒಪ್ಕೊಳ್ತೀವಿ ಅನ್ನುವಂತಹ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವ ಜಮೀರ್ ಖಾನ್ ಮಾತು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೂ ಸಹ ಇದು ಗ್ರಾಸವಾಗಿದೆ. ಇಲ್ಲ, ನಾನು ಹೇಳ್ತಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್. ಈಗ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಮಾಡ್ತಾರ, ಮಾಡಲಿ. ಡಿ ಕೆ ಶಿವಕುಮಾರ್ ಆಗ್ತಾರ, ಆಗಲಿ. ಯಾರು ಬೇಕು ಬೀದಿಗೋ ದಾಸಯ್ಯ ಆಗಲಿ, ಹೈಕಮಾಂಡ್ ಹೇಳಿ ನಾವು ಒಪ್ಕೊಳ್ತೀವಿ. ಸಿಎಂ ವಿಚಾರವಾಗಿ ಕ್ರಾಂತಿ ಭ್ರಾಂತಿಗಳೆಲ್ಲ ಈಗಾಗಲೇ ಮುಗಿದು ಹೋಗಿದೆ. 2028ರವರೆಗೂ ಸಿಎಂ ಕುರ್ಚಿ ಖಾಲಿ ಇಲ್ಲ. ಆದ್ರೆ 2028ರವರೆಗೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ. ಸಿಎಂ ಬದಲಾವಣೆ ಹೈಕಮಾಂಡ್ ನಿಂದ ಮಾತ್ರ ಅದು ಸಾಧ್ಯ. ಹೈಕಮಾಂಡ್ ಯಾರನ್ನ ಬೇಕಾದ್ರೂ ಕರೆದುಕೊಂಡು ಬಂದು ಸಿಎಂ ಮಾಡ್ಲಿ, ಅದನ್ನ ನಾವು ಒಪ್ಕೊಳ್ತೀವಿ ಅಂತ ಹೇಳೋದ್ರ ಮೂಲಕ ಸಚಿವ ಜಮೀರ್ ಅಹಮದ್ ಖಾನ್ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಒಟ್ಟಾರೆಯಾಗಿ ಸಿಎಂ ಆಯ್ಕೆಯ ವಿಚಾರ ಅಪ್ರಸ್ತುತ ಅನ್ನುವಂತಹದನ್ನ ಜಮೀರ್ ಮಾರ್ಮಿಕವಾಗಿ ನುಡಿದಿದ್ದಾರೆ. ಇದಾಗಿತ್ತು ಈ ಕ್ಷಣದ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.